ನಮಸ್ಕಾರ. ಎಜುನೇಟ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. ಬಹುನಿರೀಕ್ಷಿತ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬದಲಾವಣೆಗಳು ಇಲಾಖಾ ಮಟ್ಟದಲ್ಲಿ ಮತ್ತು ಸರ್ಕಾರದ ಮಟ್ಟದಲ್ಲಿ ನಡೀತಾ ಇದ್ದಾವೆ. ಆದರೆ ಒಂದೊಂದು ಸ್ಪಷ್ಟ, ಶಿಕ್ಷಕರ ನೇಮಕಾತಿ ಖಂಡಿತವಾಗಿಯೂ ಆಗೇ ಆಗುತ್ತೆ. ಸೊ ಅದು ಎಷ್ಟಾಗುತ್ತೆ, ಯಾವಾಗ ಆಗುತ್ತೆ ಅನ್ನುವಂಥ ಒಂದು ಸಹಜ ಪ್ರಶ್ನೆ ನನ್ನಲ್ಲೂ ಇದೆ, ನಿಮ್ಮಲ್ಲೂ ಇದೆ, ಎಲ್ಲ ಶಿಕ್ಷಕ ಆಕಾಂಕ್ಷೆಗಳಲ್ಲೂ ಇದೆ. ಸೊ ಇವನ್ ನಾನು ಕೂಡ BEd ಮಾಡಿದ್ದೀನಿ, BA ಮಾಡಿದ್ದೀನಿ, MA ಇನ್ ಇಂಗ್ಲೀಷ್ ಮಾಡಿದ್ದೀನಿ, TETನಲ್ಲೂ ಕೂಡ ಕ್ವಾಲಿಫೈ ಆಗಿದ್ದೀನಿ. ಸೊ ಪ್ರತಿಯೊಬ್ಬರ ಆಸೆ ಕೂಡ ಒಂದಾದರೂ ಅವಕಾಶವನ್ನು ನಾವು ಬೆಳೆಸ್ಕೊಳ್ಬೇಕು. ನಮ್ದು ಏನಿದೆ ಕೆಪಾಸಿಟಿ ಆದರೂ ಗೊತ್ತಾಗುತ್ತೆ. ಪರೀಕ್ಷೆ ಬರೀಲಾರದೆ ನಾವು ಶಿಕ್ಷಕರಾಗದೆ ಉಳಿದ್ಬಿಡ್ತೇವೆ ಅನ್ನುವಂಥ ಒಂದು ನಮ್ಮ ಏನು ಪ್ರಶ್ನೆ ಇತ್ತು ಅಥವಾ ಒಂದೇನು ಆತಂಕ ಇತ್ತು. ಸೊ ಬಹುಶಃ ಅದನ್ನು ದೂರ ಮಾಡೋದಕ್ಕೆ ನಮಗೆ ಖಂಡಿತವಾಗಿಯೂ ಸರ್ಕಾರ ಒಂದು ಅವಕಾಶವನ್ನಂತೂ ಖಂಡಿತವಾಗಿಯೂ ಕೊಡ್ತಾ ಇದೆ. ಸೊ ಆದರೆ ಈಗ ನಮ್ಮ ಮುಂದೆ ಇರುವಂತಹ ಪ್ರಶ್ನೆ ಏನು ಅಂತಂದರೆ, ಎಷ್ಟು ಹುದ್ದೆಗಳ ನೇಮಕಾತಿ ಆಗುತ್ತೆ ಮತ್ತು ಯಾವಾಗ ಆಗುತ್ತೆ ಅನ್ನುವಂಥ ಒಂದು ಕ್ಲಾರಿಟಿ ಬೇಕಾಗಿದೆ ನಮಗೆ ಅನ್ನುವಂಥ ಪ್ರಶ್ನೆಯನ್ನು ಸಹಜವಾಗಿ ನಾವೆಲ್ಲ ಕೇಳ್ತೀವಿ. ಬಿಕಾಸ್ ನಮ್ಮಲ್ಲಿ ತುಂಬ ಜನ ಕೆಲಸ ಮಾಡ್ತೀವಿ, ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡ್ತೀವಿ, ಪ್ರೈವೇಟ್ ಶಾಲೆಗಳಲ್ಲಿ ಕೆಲಸ ಮಾಡ್ತೀವಿ. ನಾನು ಶಾಲೆ ಬಿಟ್ಟು ಅಥವಾ ಕೆಲಸ ಮಾಡೋದನ್ನು ಬಿಟ್ಟು ಓದಬೇಕಾ ಅಥವಾ ಕೆಲಸದ ಜೊತೆನೇ ಓದಬೇಕಾ, ಯಾವಾಗ ಕರೀತಾರೆ, ಯಾವಾಗ ನೋಟಿಫಿಕೇಶನ್ ಬರಬಹುದು ಅನ್ನುವಂಥ ಒಂದಿಷ್ಟು ಮಾಹಿತಿಗಳಿಗಾಗಿ ನಾವು ಸಹಜವಾಗಿ ಹುಡುಕಾಡ್ತಾ ಇದ್ವಿ. ಬಹಳ ಸ್ಪಷ್ಟವಾಗಿ ಗಮನಿಸಿ ಆದ್ಮೇಲೆ ಯಾವುದೇ ನೋಟಿಫಿಕೇಶನ್ ಬರೋದಕ್ಕಿಂತ ಮೊದಲು ಅಂತಿಮವಾದ C&R ರೂಲ್ಸ್ಗಳು ಬರಬೇಕು. ಅದು ನಿಮಗೆ ಗೊತ್ತಿರಲಿ, PSTR ಮತ್ತು GPSTR ಗೆ ಸಂಬಂಧಪಟ್ಟಂತೆ ಇನ್ನೂ 5-6 ತಿಂಗಳಾದರೂ ಕೂಡ ಫೈನಲ್ ಆಗಿ ಅಂದ್ರೆ ಅಂತಿಮವಾದಂತಹ C&R ರೂಲ್ಸ್ಗಳು ಬಂದಿಲ್ಲ. ಅದರ ಜೊತೆಗೆ ಇದೀಗ HSTR ನ C&R ರೂಲ್ಸ್ಗಳನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಹಾಗೆ ಅದಕ್ಕೆ ಅಬ್ಜೆಕ್ಷನ್ ಗಳನ್ನು ಕೂಡ ಈಗಾಗಲೇ ಅವರು ಕಾಲ್ ಮಾಡಿದ್ದಾರೆ. ಸೊ HSTR ನೇಮಕಾತಿಗೆ ಸಂಬಂಧಪಟ್ಟಂತೆ ಬಹಳ ಸ್ಪಷ್ಟವಾಗಿ ಒಂದು ಗಮನಿಸಬೇಕು ನಾವು, ರೂಟ್ ಬಹಳ ಸ್ಪಷ್ಟವಾಗಿದೆ. PG ಮತ್ತು TET ಈಗ ಕಂಪಲ್ಸರಿ ಆಗಿಲ್ಲ. ಆದರೆ ಬಹಳ ಸ್ಪಷ್ಟವಾಗಿ ನಾವಿಲ್ಲಿ ಅರ್ಥಕೊಳ್ಬೇಕಾಗಿರೋದು ಏನು ಅಂದರೆ, PU ಕಾಲೇಜ್ ಲೆಕ್ಚರರ್ಗಳಿಗೆ ಅವರ ಕಾರ್ಯಭಾರವನ್ನು ಹೈಸ್ಕೂಲ್ಗೆ ವಿಸ್ತರಣೆ ಮಾಡ್ತಾ ಇದ್ದಾರೆ. PU ಕಾಲೇಜ್ ಅಂತ ಯಾರೆಲ್ಲ ಈಗ ಆಲ್ರೆಡಿ ಲೆಕ್ಚರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅವರು ಗ್ರೂಪ್ B ನಲ್ಲಿದ್ದಾರೆ. ಸೊ B ಶ್ರೇಣಿಯ ಹುದ್ದೆ ಅದೀಗ, ಆದರೆ ಅದನ್ನು C ಶ್ರೇಣಿಯ ಜೊತೆಗೆ ನಿಯಮಗಳನ್ನು ತಿದ್ದುಪಡಿ ಮಾಡೋದಕ್ಕೆ ಸರ್ಕಾರ ಮತ್ತು ಇಲಾಖೆ ಮುಂದಾಗ್ತಾ ಇದೆ. ಅದರ ಅರ್ಥ ಏನು ಅಂತಂದ್ರೆ, ಈ KPS ಅನ್ನುವಂತಹ ಹೊಸ ಪರಿಕಲ್ಪನೆ ಏನಿದೆ, LKG ಇಂದ PUC ವರೆಗೆ ಒಂದೇ ಕಡೆ ಶಿಕ್ಷಣ ಕೊಡಬೇಕು ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡಿರುವಂತಹ ಒಂದು ಪದ್ಧತಿ ಇದು. ಸೊ ಹಂಗಿದ್ದಾಗ LKG UKG ಇಂದ ಹಿಡ್ಕೊಂಡು PUC ತನಕ ಏನು ಶಿಕ್ಷಕರು ಇರ್ತಾರೆ ಅವರೆಲ್ಲರನ್ನೂ ಒಂದೇ ಕಡೆ ಕೂಡಿಸುವಂತಹ ಪ್ರಯತ್ನ ಈ KPS ನಲ್ಲಿ ನಡೀತಾ ಇದೆ. ಹಾಗಾಗಿ ಈಗ PU ಕಾಲೇಜ್ ಲೆಕ್ಚರರ್ ಅನ್ನ ಕೂಡ KPS ವ್ಯಾಪ್ತಿಗೆ ತಂದು 9, 10, 11, 12 ಈ 4 ತರಗತಿಗಳಿಗೂ ಕೂಡ ಬೋಧನೆ ಮಾಡೋದು ಸರ್ಕಾರ ನಿರ್ದೇಶನವನ್ನ ಕೊಡ್ತಾ ಇದೆ. ಅದು NEP ಪ್ರಕಾರ ಇರಬಹುದು, ಅಥವಾ ಇವ್ರು ಮುಂದೆ ತರ್ತಾ ಇರುವಂತಹ ರಾಜ್ಯ ಶಿಕ್ಷಣ ನೀತಿಯ ಪ್ರಕಾರ ಇರಬಹುದು, ಅಥವಾ ಕರ್ನಾಟಕ ಪಬ್ಲಿಕ್ ಶಾಲೆಯ ವತಿಯಿಂದ ಇರಬಹುದು. ಸೊ ಹಾಗಾಗಿ ಇಲ್ಲಿ HSTR ಹುದ್ದೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಬರ್ತಾ ಇದೆ. ಸುಮಾರು ಒಂದು 4,000 ವರೆಗೂ ಕೂಡ HSTR ನೇಮಕಾತಿ ಆಗಬಹುದು ಅನ್ನುವಂಥ ಒಂದು ಅಂದಾಜು ನಡೀತಾ ಇದೆ. ಅದರ ಜೊತೆಗೆ ಇತ್ತೀಚೆಗೆ 16ನೇ ತಾರೀಕಿಗೆ ಸರ್ಕಾರಕ್ಕೆ ಕೊಟ್ಟಂತಹ ಮಾಹಿತಿಯ ಪ್ರಕಾರ ಸುಮಾರು 24,000 ಹುದ್ದೆಗಳಿಗೆ ತಯಾರಿ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸುಮಾರು 24,000 ಹುದ್ದೆಗಳ ಪೈಕಿ ಈಗಾಗಲೇ ನಮ್ಗೆ ಗೊತ್ತಿದ್ದಂತೆ 15,000 ಶಿಕ್ಷಕರ ನೇಮಕಾತಿ ಆಗಬಹುದು ಅನ್ನುವಂಥ ಎಲ್ಲ ಅಂದಾಜೊಳಗೆ ನಾವಿದ್ವಿ. ಇನ್ಫ್ಯಾಕ್ಟ್ ಈಗ 24,000 ಅಂದ ತಕ್ಷಣ ಹುದ್ದೆಗಳಲ್ಲಿ ವೇರಿಯೇಷನ್ ಆಗ್ತಾ ಇದೆ, ಅಂತಿಮವಾದಂತಹ ಅಂಕಿ ಸಂಖ್ಯೆಗಳು ಸಿಗ್ತಾ ಇಲ್ಲ. ಆದರೆ ಒಂದು ಸ್ಪಷ್ಟವಾಗಿ ಹೇಳಬಲ್ಲೆ, GPSTR ಮತ್ತು HSTRಗೆ ಖಂಡಿತವಾಗಿಯೂ ಇಲ್ಲಿ ನಮಗೆ ಸಾವಿರಾರು ಹುದ್ದೆಗಳು ಇದಾವೆ. GPSTR ಮತ್ತು HSTRಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಹುದ್ದೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಹಾಗಾದ್ರೆ ಯಾವಾಗ ನೇಮಕಾತಿನ ನಿರೀಕ್ಷೆ ಮಾಡಬಹುದು ಅಂತಂದ್ರೆ, ಖಂಡಿತವಾಗಿಯೂ ಆಗಸ್ಟ್ ವರೆಗೂ ಕೂಡ ಇದು ಹೋಗುತ್ತೆ. ಆಗಸ್ಟ್ ವರೆಗೂ ಯಾಕೆ ಹೋಗುತ್ತೆ ಅಂದ್ರೆ, ಸರ್ಕಾರದ ಮಟ್ಟದಲ್ಲಿನ ತೀರ್ಮಾನಗಳಾಗಿರಬಹುದು ಅಥವಾ ಅಂತಿಮವಾದ C&R ರೂಲ್ಸ್ಗಳನ್ನು ಅವರು ಬಿಡುಗಡೆ ಮಾಡೋರಿದ್ದಾರೆ. ಸೊ ಈಗಾಗಲೇ ಹೇಗೆ ಪೊಲೀಸ್ ನೇಮಕಾತಿಗೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ಅನ್ನ ಕೂಡ ಬಿಟ್ಟು ಎಕ್ಸಾಮ್ ಡೇಟ್ ಅನ್ನು ಆಗಸ್ಟ್ 2 ಅಂತ ಹೆಂಗ್ ಅನೌನ್ಸ್ ಮಾಡಿದ್ದಾರೆ, ಅದೇ ರೀತಿ ಶಿಕ್ಷಕರ ನೇಮಕಾತಿಗೂ ಕೂಡ ಒಂದು ಡೆಡ್ ಲೈನ್ ಅನ್ನ ಕೊಡ್ತಾರೆ. ಆದರೆ ಇಲ್ಲಿ ಹೆಚ್ಚಿನ ಸಮಯ ನಮಗೆ ಓದೋದಕ್ಕೆ ಸಿಗೋದಿಲ್ಲ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಿರಬೇಕು. ಹಾಗಾಗಿ ನಾವು ಈಗಿನಿಂದಲೇ, ಇವತ್ತಿನಿಂದಲೇ ಕೂಡ ಆರಂಭವನ್ನ ಮಾಡಬಹುದು ಅಧ್ಯಯನಕ್ಕಾಗಿ. ಯಾಕೆಂದ್ರೆ ನಮಗೆ 90 ಡೇಸ್ ಕೂಡ ಸಿಗುವುದಿಲ್ಲ ಅಲ್ಲಿ. ಸರ್ವೇ ಸಾಮಾನ್ಯವಾಗಿ ಬಹುಶಃ ನನಗನ್ಸುತ್ತೆ ಸುಮಾರು ಒಂದು 60 ದಿನಗಳ ಕಾಲಾವಕಾಶವನ್ನು ಅವರು ಈ ನಡುವೆ ಅಪ್ಲಿಕೇಶನ್ ಹಾಕೋದ್ರಿಂದ ಹಿಡಿದು ಪರೀಕ್ಷೆ ಬರೆಯೋವರೆಗೂ ಕೂಡ ಸುಮಾರು ಒಂದು 60 ದಿನಗಳ ಕಾಲಾವಕಾಶವನ್ನು ಮಾತ್ರ ಕೊಡ್ತಾರೆ. ಆಮೇಲೆ ಇನ್ನೂ ಒಂದು ಗೊತ್ತಿರಲಿ, ಯಾವುದೇ ಕ್ಷಣದಲ್ಲಿ ಆದ್ರೂ ನೋಟಿಫಿಕೇಶನ್ ಬರಬಹುದು. ಅದು ಅನ್ಪ್ರೆಡಿಕ್ಟೇಬಲ್ ಆಗಿದೆ. ಯಾಕೆ ಅಂತಂದ್ರೆ ಇಮಿಡಿಯೇಟ್ ಆಗಿ ಅದು ಬರುತ್ತೆ. ಯಾಕೆಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಪೂರ್ವ ತಯಾರಿ ಇಲಾಖಾ ಮಟ್ಟದಲ್ಲಿ, ಸರ್ಕಾರದ ಮಟ್ಟದಲ್ಲಿ ನಡೀತಾ ಇದ್ದಾವೆ. ಹಾಗಾಗಿ ಆಗಸ್ಟ್ ಅಷ್ಟೊತ್ತಿಗೆ ನಾವು ನೋಟಿಫಿಕೇಶನ್ ಅನ್ನ ನಿರೀಕ್ಷೆ ಮಾಡಲೇಬೇಕು, ಮಾಡ್ತಾ ಇದೀವಿ. ಅದು ಒಂದನೇದು. ಎರಡನೇದು, ಹುದ್ದೆಗಳ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಿದೆ. 15,000 24,000 ಇದೆ. ಅದನ್ನ 2 ಹಂತದಲ್ಲಿ ನೇಮಕಾತಿ ಮಾಡ್ತಾರೋ ಅಥವಾ ಒಂದೇ ಹಂತದಲ್ಲಿ ನೇಮಕಾತಿ ಮಾಡ್ತಾರೋ ಅನ್ನೋದು ಗೊತ್ತಿಲ್ಲ. 2 ಹಂತದಲ್ಲಿ ಮಾಡಿದ್ರೆ ಬಹುತೇಕ ಮೊದಲ ಹಂತದಲ್ಲಿ 15,000
10,000 ಹುದ್ದೆಗಳ ನೇಮಕಾತಿ ಮುಗಿಸ್ಕೊಂಡು ಎರಡನೇ ಹಂತದಲ್ಲಿ ಆಮೇಲೆ ಬಹುಶಃ ಇನ್ನೊಂದು 9,000 ಹುದ್ದೆಗಳ ನೇಮಕಾತಿಯನ್ನು ಕೂಡ ಮಾಡಬಹುದು. ಅಥವಾ ಹುದ್ದೆಗಳ ವಿಂಗಡಣೆ ಮಾಡುವಂತಹ ಸಂದರ್ಭದಲ್ಲಿ ಹೆಚ್ಚಿನ ಹುದ್ದೆಗಳ ಯಾವ ಭಾಗಕ್ಕೆ ಬರ್ತವೆ, ಯಾವುದಕ್ಕೆ ಬರ್ತವೆ, PSTR, GPSTR, HSTR ಅನ್ನೋದನ್ನು ನೋಡಿಕೊಂಡು ಕೂಡ ನೇಮಕಾತಿಯನ್ನು ಮಾಡುವಂತಹ ಸಾಧ್ಯತೆ ಇದೆ. ನೀವೇನಾದರೂ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಕೆಲಸದ ಜೊತೆಗೆ ನಿಮಗೆ ಅಗತ್ಯ ಇತ್ತು ಕೆಲಸ ಅಂದ್ರೆ ನಿಮ್ಮ ಕೆಲಸದ ಜೊತೆಗೆ ಪ್ಯಾರಲಲ್ ಆಗಿ ಅಧ್ಯಯನವನ್ನು ಮಾಡೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಯಾಕೆಂದ್ರೆ ಈಗ ಸಿಗ್ತಾ ಇರುವಂತಹ ಅವಕಾಶ ಮತ್ತೆ ಮುಂದೆ ಯಾವಾಗ ಸಿಗುತ್ತೆ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ 2022ರಲ್ಲಿ ಸಿಕ್ಕಂತ ಅವಕಾಶ 26ಕ್ಕೆ ಮತ್ತೆ ಸಿಗ್ತಾ ಇದೆ. ಸುಮಾರು 4 ವರ್ಷ ಗ್ಯಾಪ್ ಇದೆ. ಮತ್ತೆ ವಾಪಸ್ 2030ಕ್ಕೆ ಸಿಗುತ್ತೋ ಏನು 27ಕ್ಕೂ ಸಿಗುತ್ತೋ ಅಂತ ಗೊತ್ತಿಲ್ಲ. ಆದರೆ ಸಿಕ್ಕಿರುವಂತಹ ಅಥವಾ ಸಿಗಬೇಕಾಗಿರುವಂತಹ ಅವಕಾಶವನ್ನ ನಾವು 100% ಆಗಿ ಯೂಸ್ ಮಾಡ್ಕೊಳ್ಳುವಂಥ ಪ್ರಯತ್ನ ನಮ್ದೆಲ್ಲ ಆಗಿರಬೇಕು ಅಂತ ಹೇಳ್ತಾ, ಸೊ ಆಗಸ್ಟ್ ಅಷ್ಟೊತ್ತಿಗೆ ನೋಟಿಫಿಕೇಶನ್ ಬರುತ್ತೆ. ಎದೆಗೊಂದ್ಬೇಡಿ, ಯಾವುದೇ ಡಿಮೋಟಿವೇಶನ್ ಆಗುತ್ತೆ ಇಲ್ಲ, ನೇರವಾಗಿ ಓದೋದಕ್ಕೆ ಅಧ್ಯಯನವನ್ನು ಸ್ಟಾರ್ಟ್ ಮಾಡಿ, ಅವಕಾಶ ಸಿಗುತ್ತೆ ಅಷ್ಟಂತೂ ಸ್ಪಷ್ಟ ಇದೆ. ಸೊ ಓದೋದನ್ನು ಬಿಡಬೇಡಿ. HSTR, GPSTR ಹುದ್ದೆಗಳು ಹೆಚ್ಚಿದಾವೆ. ಒಟ್ಟಾರೆ 24,000 ಹುದ್ದೆಗಳು ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಚರ್ಚೆಯಲ್ಲಿದ್ದಾವೆ. ಕಾದ್ ನೋಡೋಣ ಯಾವಾಗ ಬರುತ್ತೆ ಏನಾಗುತ್ತೆ ಅಂತ ಹೇಳಿ. ಬಟ್ ಯಾರೆಲ್ಲ ಈಗಾಗಲೇ ನಿಮ್ಮ ತಯಾರಿ ನಡೆಸ್ತಾ ಇದ್ರಿ, ಇನ್ನಷ್ಟು ಚುರುಕುಗೊಳಿಸ್ಕೊಳ್ಳಿ. ಇಲ್ಲ ನಾನು ಇನ್ಮೇಲೆ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ದೀನಿ ಅನ್ನೋರಿಗೆ ಮುಂದಿನ ವಿಡಿಯೋದಲ್ಲಿ ಹೊಸದಾಗಿ ಹೇಗೆ ಆರಂಭ ಮಾಡಬೇಕು, ಏನು ಓದಬೇಕು, ಬೇಸಿಕ್ ಫಾರ್ಮುಲಾಸ್ನ ಮಾತ್ರ ಏನು ಬೇಕು ಅನ್ನುವಂಥ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತೀನಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.